ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಇವತ್ತು ನಮ್ಮ ಪರಿಚಯ, ನಮ್ಮ ಊರನ್ನ ಸಣ್ಣದಾಗಿ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ನಾನು ಕಮಲಾಕ್ಷಮ್ಮ ಇವತ್ತು ಹೊರಟಿರೋವಂಥದ್ದು ನಮ್ಮ ಮನೆಯಿಂದ. ಈಗ ಇಲ್ಲಿಂದ ಹೊರಟ್ವಿ, ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ನಮ್ಮ ಹಿಂದೆ ಬ್ಯಾಕ್ ಸೈಡಲ್ಲಿ ಹೋದರೆ ಇಲ್ಲಿಂದ 2 ಕಿಲೋಮೀಟ್ರ್ ನಿಮಗೆ ಲಾಂಚ್ ಸಿಗುತ್ತೆ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಹೇಗಿದೆ ಅಂತ ಹೇಳಿ. ಅಲ್ಲಿ ಬ್ರಿಡ್ಜ್ ಸೇತುವೆ ಕೆಲಸ ಆಗ್ತಾ ಇದೆ. ಇದು ಕೊಲ್ಲೂರು ಮತ್ತು ಉಡುಪಿ ಮಂಗಳೂರು ಮಾರ್ಗ ಹೋಗುತ್ತೆ. ನಿಯರ್ ಆಗುತ್ತೆ ಇಲ್ಲಿಂದ ಕೊಲ್ಲೂರು. 40 ಕಿಲೋಮೀಟರ್ಸ್, 40 ಕಿಲೋಮೀಟರ್ ಕೊಲ್ಲೂರು ಆಗುತ್ತೆ. ಈ ಸೇತುವೆ ಕೆಲಸಕ್ಕೋಸ್ಕರ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆ ಅಲ್ವಾ, ಹಾಗಾಗಿ ತಾರ್ ರೋಡೆಲ್ಲ ಫುಲ್ಲು ಡ್ಯಾಮೇಜ್ ಆಗಿ ಕಿತ್ತೋಗಿದೆ. ಸೊ ಈ ರೂಟಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ನಾನು ಹೋಗ್ತಾ ಇರೋದು ಪಟ್ಟಗುಪ್ಪೆ ಸೇತುವೆ, ಓಕೆನಾ. ಎಷ್ಟು ನಮ್ಮ ಊರು ಎಷ್ಟು ಲಕ್ಕಿ ಅಂತ ಅಂದರೆ, ಸಿಂಪಲಾಗಿ ಹೇಳ್ತೀನಿ, ಸಾಗರದಿಂದ ನೀವು 20 ಕಿಲೋಮೀಟರ್ ಬಂದರೆ ನಮ್ಮ ಹುಲಿದೇವರ ಬನ ಸರ್ಕಲ್ ಸಿಗುತ್ತೆ. ಈ ಹುಲಿದೇವರ ಬನ ಸರ್ಕಲ್ನಿಂದ ನೀವು ಫುಲ್ ರೈಟ್ ತೊಗೊಂಡು ಸ್ಟ್ರೈಟ್ ಹೋದರೆ ನಿಮಗೆ ಸಿಗಂದೂರು ಲಾಂಚ್ ಸಿಗುತ್ತೆ. ಸೊ ಈ ಹುಲಿದೇವರ ಬನ ಸರ್ಕಲ್ನಲ್ಲಿ ರೈಟ್ ಹೋದರೆ ಸಿಗಂದೂರು ಲಾಂಚ್ ಸಿಗುತ್ತೆ. ಹುಲಿದೇವರ ಸರ್ಕಲ್ ಬಂದಿಂದ ಯಾವ ಕಡೆನೂ ಕಟ್ ಮಾಡದೆ ಸ್ಟ್ರೈಟ್ ಬಂದರೆ ಕೊಲ್ಲೂರು ಲಾಂಚ್ ಸಿಗುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಹೋದರೆ ಈ ಪಟ್ಟಗುಪ್ಪೆ ಸೇತುವೆ ಸಿಗುತ್ತೆ. ಈ 3 ರೂಟಲ್ಲೂ ನೀವು ಯಾವ ಕಡೆ ಹೋದರೂ ಡೆಡ್ ಹ್ಯಾಂಡ್ ನಿಮಗೆ ಸಿಗೋದೇ ಹೊಳೆ. ಸೊ ಇದು ನಮ್ಮ ಊರಿನ ಸ್ಪೆಷಾಲಿಟಿ. 2 ಲಾಂಚ್ ಬರುತ್ತೆ, ಒಂದು ಕೊಲ್ಲೂರು ಲಾಂಚು ಹಾಗೆ ಇನ್ನೊಂದು ಸಿಗಂದೂರು ಲಾಂಚ್. ರೈಟ್ ಸೈಡಲ್ಲಿ ಸಿಗಂದೂರು ಲಾಂಚು, ಸ್ಟ್ರೈಟ್ ಬಂದರೆ ಕೊಲ್ಲೂರು ಲಾಂಚು. ಹಾಗೆ ಲೆಫ್ಟ್ ಸೈಡಲ್ಲಿ ಹೋದರೆ ಪಟ್ಟಗುಪ್ಪೆ ಸೇತುವೆ. ಮೊದಲು ಈ ಪಟ್ಟಗುಪ್ಪೆ ಸೇತುವೆ ಏನಿದೆ ಇದಕ್ಕೆ ಸೇತುವೆ ಇಲ್ಲ ನೋಡಿ. ಇವಾಗ ಆ ಸೈಡಿಂದ ಹೋಗ್ತಾ ಇದ್ದೀನಿ ನಾನು. ನಮ್ಮ ಹುಲಿದೇವರ ಬನ ಸರ್ಕಲ್ ನಿಮಗೆ ಕ್ಯಾಪ್ಚರ್ ಮಾಡಲಿಲ್ಲ, ತೋರಿಸ್ಲಿಲ್ಲ. ನೆಕ್ಸ್ಟು ಮುಂದೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಮೇಲೆ ನಾನು ನಮ್ಮ ಹುಲಿದೇವರ ಬನ ಸರ್ಕಲ್ನ ಪರಿಚಯನ ಮಾಡಿಕೊಡ್ತೀನಿ. ಓಕೆ, ಇಲ್ಲಿಂದ ನಾನು ಪಟ್ಟಗುಪ್ಪೆ ಸೇತುವೆಗೆ ಹೋಗ್ತಾ ಇದ್ದೀನಿ. ಫಸ್ಟು ಈ ಪಟ್ಟಗುಪ್ಪೆ ಸೇತುವೆನಲ್ಲಿ ಈ ಥರ ರೋಡ್ ಕೂಡ ಇರಲಿಲ್ಲ. ಹಾಗೆಯೇ ಇಲ್ಲಿ ಯಾವ ಒಂದು ಬ್ರಿಡ್ಜ್ ಆಗಲಿ ಲಾಂಚ್ ವ್ಯವಸ್ಥೆ ಕೂಡ ಇರಲಿಲ್ಲ. ನಮ್ಮ ಒಂದು ಹೊಸನಗರಕ್ಕೆ ಇಲ್ಲಿಂದ ನಿಯರ್ ಆಗುತ್ತೆ. ಈಗ ಬಸ್ಸಸ್ ಎಲ್ಲ ಇದೆ. ಆವಾಗ ಏನು ಮಾಡ್ತಿದ್ರು ಅಂದರೆ, ಸುಮಾರು ವರ್ಷಗಳ ಹಿಂದೆ, ಒಂದು 20-25 ವರ್ಷಗಳ ಹಿಂದೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಬ್ರಿಡ್ಜ್ ಇತ್ತು. ಅದು ಈಗ ಲಿಂಗನಮಕ್ಕಿ ಡ್ಯಾಮ್ ಮಾಡಿದ್ಮೇಲೆ ಆ ಬ್ರಿಡ್ಜ್ ಮುಳುಗೋಯ್ತು. ಆದರೆ ನೀರು ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಆ ಬ್ರಿಡ್ಜ್ ಮೇಲೆ ಓಡಾಡ್ಬೋದಿತ್ತು. ಆದರೆ ಭಾರಿ ವೆಯ್ಟ್ ಇರುವಂತಹ ಒಂದು ಲಾರಿ ಆ ಬ್ರಿಡ್ಜ್ ಮೇಲೆ ಬಂದಾಗ ಆ ಬ್ರಿಡ್ಜ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಮೇಲೆ ಮತ್ತೆ ಅದನ್ನು ಸರಿ ಮಾಡಲೇ ಇಲ್ಲ. ಯಾಕಂದರೆ ಉಳಿದಂತಹ ದಿನದಲ್ಲಿ ಅದು ನೀರಲ್ಲಿ ಮುಳುಗೋಗೋದ್ರಿಂದ ಅದನ್ನು ನೆಗ್ಲೆಕ್ಟ್ ಆಗಿ ಬಿಡ್ತಾರೆ. ಆದರೆ ತೆಪ್ಪದ ಸಹಾಯ, ತೆಪ್ಪ ಅಥವಾ ದೋಣಿ ಏನು ಹೇಳ್ತೀವಿ, ಅದು ನಮ್ಮ ಕಡೆ ಉಕ್ಕಡ ಅಂತ ಕರಿತೀವಿ. ಆ ಉಕ್ಕಡ ಸಹಾಯದಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ರು. ಒಂದು 2 ವೀಲರ್ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ರು. ಬಟ್ ಅಲ್ಲಿ ತುಂಬ ಅನಾಹುತಗಳಾಗಿದೆ ಅಂಥ ಸಂದರ್ಭದಲ್ಲಿ. ತೆಪ್ಪ ಮುಳುಗೋಗಿ ಸಾವು ನೋವುಗಳಾಗಿದ್ದು ಅಂತಹ ಸಂದರ್ಭಗಳು ತುಂಬಾ ಇತ್ತು. ಆಮೇಲೆ ಏನಾಯಿತು, ಇಲ್ಲಿ ಪಟ್ಟಗುಪ್ಪೆ ಸೇತುವೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಈಗ ಒಂದು 6-7 ವರ್ಷದಿಂದ ಈಚೆಗೆ ಇಲ್ಲಿ ಸೇತುವೆ ಕೂಡ ಮಾಡಿದ್ರು. 6-7 ವರ್ಷ ಕೂಡ ಆಗಿಲ್ಲ, ಸುಮಾರು ಒಂದು 5 ವರ್ಷ, ಒಂದು 6 ವರ್ಷ ಆಗಿರ್ಬೋದು. ಅಷ್ಟರೊಳಗಡೆನೆ ಸೇತುವೆ ಕೂಡ ಮಾಡಿದರು. ಸೊ ಇಲ್ಲಿಂದ ನಮಗೆ ನಿಯರ್ ಆಗುತ್ತೆ, ಹೊಸನಗರ ನಿಯರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ಪ್ಲೇಸ್ ಅಂತ ಹೇಳಿಬಿಟ್ಟು. ಆ ಕಡೆ ಈ ಕಡೆ ಗಿಡ ಮರ, ಮಧ್ಯದಲ್ಲಿ ಒಂದು ತಾರ್ ರೋಡು, ನೆರಳು ಬೇರೆ ಬೀಳ್ತಾ ಇದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಸೊ ಒಂದು ಜಾಲಿ ರೈಡ್ ಅಂತಲೇ ಹೇಳ್ಬೋದು. ಈ ವಾತಾವರಣದಲ್ಲಿ ಈ ಒಂದು ಸಿಂಗಲ್ ಮನೆ, ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಹಾರಿಬಲ್ ಜಾಗ. ಈ ಮನುಷ್ಯನ ಮನಸ್ಸು ಎಷ್ಟು ಕ್ರೂರವಾದ್ದು ಅಂತ ಅಂದರೆ, ಒಳ್ಳೆ ಪರಿಸರನ ನೋಡಿದಾಗ ಕೆಲವೊಬ್ಬರಿಗೆ ಇಲ್ಲಿ ಪಾರ್ಟಿ ಮಾಡಬೇಕು, ಎಂಜಾಯ್ ಮಾಡಬೇಕು, ಈ ಪರಿಸರನ ಅನುಭವಿಸ್ಬೇಕು ಅನ್ನೋದು ಒಂದು ಫೀಲ್ ಕೊಡುತ್ತೆ. ಆದರೆ ಇನ್ನು ಕೆಟ್ಟ ಮನಸ್ಸುಗಳಿರುತ್ತಲ್ಲ, ಅವ್ರಿಗೆ ಏನು ಫೀಲ್ ಆಗುತ್ತೆ ಅಂತ ಅಂದರೆ, ಯಾರನ್ನು ಕೊಲೆ ಮಾಡಬೇಕು, ಯಾರನ್ನು ಏನು ಮಾಡಬೇಕು, ಇಲ್ಲಿ ತಂದು ಹೆಂಗೆ ಬಿಸಾಕಬೇಕು ಅನ್ನೋ ಒಂದು ಫೀಲೇ ಇರುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಒಂದು ರೀಸೆಂಟಾಗಿ ಒಂದು 7 to 8 ಮಂತ್ಸ್ ಬ್ಯಾಕ್ ಅನ್ಕೋತೀನಿ, ಯಾರನ್ನ ಕೊಲೆ ಮಾಡಲಿಕ್ಕೆ ಅಂತ ಹೇಳಿ ಸಾಗರದಿಂದ ಕರ್ಕೊಂಬಂದು ಅವರಿಗೆ ನೈಫ್ ಎಲ್ಲ ಹಾಕಿ, ಚಾಕು ಎಲ್ಲ ಹಾಕಿಬಿಟ್ಟು, ಕತ್ತೆಲ್ಲ ಕಟ್ ಮಾಡಿ ಅವ್ರಿಗೆ ಪಾಯ್ಸನ್ ಕುಡಿಸ್ಬೇಕು ಅಂತ ಹೇಳಿಬಿಟ್ಟು ಕಾರ್ನಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರಂತೆ, ಬ್ಯಾಕ್ ಸೈಡ್ ಕಟ್ಟಿ. ಅದನ್ನ ಒಬ್ಬರು ಲೇಡಿ ನೋಡಿ ಕೊನೆಗೆ ಅವರು ಕಿರ್ಚ್ಕೊಂಡು, ಕೊನೆಗೆ ಏನೇನೋ ಇನ್ಸಿಡೆಂಟ್ ಆಗಿ ಪೊಲೀಸ್ ಕೇಸ್ಗಳೆಲ್ಲ ಆಯಿತು. ಈ ಥರ ಇನ್ಸಿಡೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ನೇಚರ್ ಏನು ನೋಡ್ತಾ ಇದ್ದೀರಾ, ಈ ಹೊಳೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸ್ವಲ್ಪ ಸೂಸೈಡ್ ಕೇಸ್ಗಳಾಗಿಲ್ಲ, ಸೂಸೈಡಾ ಅಥವಾ ಮರ್ಡರಾ ಅಂತ ಗೊತ್ತಾಗಲಿಲ್ಲ. ತುಂಬ ಈ ಥರ ಕೇಸ್ಗಳಾಗಿದೆ. ಹಾಗಾಗಿ ಪರಿಸರನ ನೋಡಿ ಎಂಜಾಯ್ ಮಾಡಿ. ಸೊ ನಿಮಗೆ ಏನು ಪ್ರತಿದಿನ ನಾವು ಕೆಲಸ ಮಾಡಿ ನಮ್ಮ ಮನಸ್ಸಿಗೆ ನೋವಾಗಿರೋ
ಆಗಿರುತ್ತೆ ಅಥವಾ ಬೇಜಾರಾಗಿರುತ್ತೆ, ಒಂದು ಒತ್ತಡದ ಮನಸ್ಸಿರುತ್ತೆ, ಇಂಥ ಪ್ಲೇಸ್ಗಳಿಗೆ ಬಂದು ಎಂಜಾಯ್ ಮಾಡಬೇಕು, ಅದನ್ನು ರಿಲ್ಯಾಕ್ಸೇಷನ್ ಮಾಡ್ಕೊಬೇಕು ಹೊರತು ಕೆಟ್ಟ ರೀತಿಯಲ್ಲಿ ಬಿಹೇವ್ ಮಾಡಲಿಕ್ಕೆ ಅಥವಾ ಇನ್ನೇನೋ ಕೆಟ್ಟ ಥಾಟ್ಗಳನ್ನು ಇಟ್ಕೊಂಡು ಈ ಒಂದು ಜಾಗಕ್ಕೆ ಬರಬೇಡಿ. ಹಾಗೆ ಹೀಗೆ ಮಾತಾಡ್ತಾ ಈಗ ಬಂದ್ವಿ. ಇಲ್ಲಿ ನಾನು ಗಾಡಿನ ಪಾರ್ಕ್ ಮಾಡಿ ಇಲ್ಲಿಗೆ ಹೋಗಲಿಲ್ಲ, ನಾನು ಈ ಕಡೆ ಬಂದ್ವಿ. ನಾನು ಮತ್ತು ನಮ್ಮ ಆಂಟಿ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಪ್ಲೇಸ್ ಹೇಗಿದೆ ಅಂತ ಹೇಳಿ. ಆಕಾಶನೂ ಒಂದೇ ಕಲರು, ನೀರು ಕೂಡ ಒಂದೇ ಕಲರು, ಅದರ ಮಧ್ಯದಲ್ಲಿ ಲೈನ್ ಹಾಕಿದ ಥರ ಈ ಒಂದು ಹಸಿರಾಗಿರುವಂತಹ ಗಿಡ ಮರಗಳು ಎಷ್ಟು ಕ್ಯೂಟಾಗಿದೆ, ಎಷ್ಟು ನಾವು ಇದೇ ನೇಚರಲ್ಲಿ ಇದ್ದರೂ ಕೂಡ ಈ ಒಂದು ನೇಚರ್ನ ನೋಡಿದಾಗ ಅಷ್ಟು ಖುಷಿ ಕೊಡುತ್ತೆ, ಅಷ್ಟು ಫೀಲ್ ಆಗುತ್ತೆ, ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟೇ ಟೆನ್ಷನಲ್ಲಿ ಇದ್ದರೂ ಅದು ರಿಲ್ಯಾಕ್ಸ್ ಆಗುತ್ತೆ. ಇಂಥ ಒಂದು ಸುಂದರವಾದ ಪರಿಸರನ ಎಷ್ಟೋ ಜನ ಹಾಳು ಮಾಡೋಕ್ಕೆ ಬರ್ತಾರಲ್ಲ ಅನ್ನೋದು ಒಂಥರ ಬೇಜಾರಾಗುತ್ತೆ. ಅದೆಲ್ಲ ಬಿಡೋಣ, ಈಗ ಈ ನೇಚರ್ನ ನೋಡಿ ಎಂಜಾಯ್ ಮಾಡಿ. ಇದನ್ನು ಸಂಜೆ ಹೊತ್ತು ಇಲ್ಲಿ ಬಂದು ಸನ್ಸೆಟ್ ಆಗೋದನ್ನು ನೋಡಬೇಕು, ಚೆನ್ನಾಗಿ ಕಾಣುತ್ತೆ. ಸಂಜೆ ಹೊತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸನ್ಸೆಟ್ ಆಗೋದನ್ನು ತೋರಿಸ್ತೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಬೇಸಿಗೆನಲ್ಲಿ ಹೇಗಿತ್ತು ಅಂತ ಹೇಳಿ ನಾನು ತೋರಿಸ್ತಾ ಇರೋದು. ಇಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ, ಇದು ಆವಾಗ ಇದ್ದಂತಹ ಹಳೆ ಬ್ರಿಡ್ಜ್. ಇದ್ರ ಮೇಲೆ ಓಡಾಡ್ತಿದ್ರು. ನೀರು ಸ್ವಲ್ಪ ಕಡಿಮೆ ಆದಮೇಲೆ, ಈ ಟೈಮಲ್ಲಿ ಮುಳುಗೋಗಿರುತ್ತೆ, ಬಟ್ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಈ ಬ್ರಿಡ್ಜ್ ಓಪನ್ ಆಗ್ತಿತ್ತು, ಇದ್ರ ಮೇಲೆ ಓಡಾಡ್ತಾ ಇದ್ರು. ಆಮೇಲೆ ಅದು ಡ್ಯಾಮೇಜ್ ಆದಮೇಲೆ ಮತ್ತೆ ಅದನ್ನು ಸರಿ ಮಾಡಲಿಲ್ಲ. ಬೇಸಿಗೆನಲ್ಲಿ ನೋಡಿ ಯಾವ ಥರ ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ, ನೀರೆಲ್ಲ ಹೊರಟೋಗುತ್ತೆ. ಅಂದರೆ ನೀರು ಏನಾಗುತ್ತೆ ಅಂದರೆ ಆವಿ ಆಗೋದಿಲ್ಲ. ನೀರನ್ನು ಯಾಕೆ ಸ್ಟೋರ್ ಮಾಡಿದ್ರು ಅಂತ ಅಂದರೆ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಅಂತ ಹೇಳಿ ಶರಾವತಿ ಡ್ಯಾಮ್ನ ಬ್ಯಾಕ್ ವಾಟರು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಈ ಬೇಸಿಗೆನಲ್ಲಿ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ನೀರು ಬೇಕಲ್ವಾ, ಆ ಟೈಮಲ್ಲಿ ಈ ನೀರನ್ನು ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮಳೆ ಬೇರೆ ಇರಲ್ವಲ್ಲ, ಈ ನೀರನ್ನು ಯೂಸ್ ಮಾಡ್ಕೊತಾ ಇದ್ದಾಗೇ ಆ ನೀರಿನ ಮಟ್ಟ ಕಡಿಮೆ ಆಗ್ತಾ ಈ ಥರ ಡ್ರೈ ಪ್ಲೇಸ್ ಆಗುತ್ತೆ. ಇದು ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಆಗುತ್ತೆ. ಆವಾಗ ಮತ್ತೆ ಮಳೆ ಬಂದಮೇಲೆ ಅದು ನೀರು ತುಂಬಿಕೊಂಡು ಮತ್ತೆ ಫಿಲ್ ಆಗುತ್ತೆ. ಸೊ ಇದು ನಮ್ಮ ಶರಾವತಿ ನೀರಿನ ಪ್ರೋಸೆಸ್ಸು ನೋಡಿ. ಇವಾಗ ಈ ಥರ ಇದೆ, ಆವಾಗ ಹೇಗಿತ್ತು ನೋಡಿ, ಇವಾಗ ಹೇಗಿದೆ ನೋಡಿ. ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ತೋರಿಸೋದಲ್ಲ, ವಿಡಿಯೋದಲ್ಲಿ ನಾನು ತೋರಿಸೋದಕ್ಕಿಂತ ನೀವಿಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ಬರ್ಬೋದು. ಇದೇ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಸಿಗಂದೂರಿನ ಲಾಂಚ್ ಕೂಡ ಓಪನ್ ಆಗ್ತಾ ಇದೆ. 3 ಕಿಲೋಮೀಟರ್ ಇದೆ. ಇದು ಏನೂ ಅಲ್ಲ, ಇದು ಒಂದು 3/4 ಕಿಲೋಮೀಟರ್ ಇರ್ಬೋದು ಬ್ರಿಡ್ಜ್, ಈ ಸೇತುವೆ. ಸೊ ಸಿಗಂದೂರಿನ ಬ್ರಿಡ್ಜ್ ಇದೆ ಅಲ್ವಾ, ಅದು 3 ಕಿಲೋಮೀಟರು. ತುಂಬ ಅಟ್ರಾಕ್ಟಿವ್ ಆಗಿದೆ. ಈ ಬ್ರಿಡ್ಜಿಗಿಂತ ಆ ಬ್ರಿಡ್ಜು ತೂಗು ಸೇತುವೆ ಅಂತೆ, ಅದು ಇನ್ನೂ ಅಲ್ಟಿಮೇಟ್ ಆಗಿದೆ. ಅದನ್ನು ನೋಡಲಿಕ್ಕೆ ಖುಷಿ ಆಗುತ್ತೆ ದೂರದಿಂದ. ಇನ್ನು ಅದ್ರ ಮೇಲೆ ಹೋದರೆ ಯಾವ ಫೀಲ್ ಆಗುತ್ತೆ, ಅಲ್ಲಿ ಕೂಡ ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಅದನ್ನು ಕೂಡ ನೋಡ್ಕೊಂಬರೋಣ. ಹಾಗೆ ಈಗ ರೀಸೆಂಟಾಗಿ ಅಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಯಿತು, ಅದನ್ನು ಕೂಡ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಈ ನೀರಿನ ಮಧ್ಯದಲ್ಲಿ ಈ ಥರ ಹೋಗ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಅನಿಸುತ್ತೆ ಇಲ್ಲಿ ಬರಬೇಕು, ಈ ಥರ ನೇಚರಲ್ಲಿ ಪಾರ್ಟಿ ಮಾಡಬೇಕು ಅಂತ. ಈವನ್ ಬಂದು ಪಾರ್ಟಿ ಕೂಡ ಮಾಡ್ತಾರೆ. ಆದರೆ ಎಷ್ಟು ಕೆಟ್ಟ ಜನ ಇರ್ತಾರೆ ಅಂದರೆ ಪಾರ್ಟಿ ಮಾಡ್ಕೊಂಡು ಸುಮ್ಮನೆ ಹೋಗಲ್ಲ, ಕುಡಿದು ತಿಂದು ಎಲ್ಲ ಆದಮೇಲೆ ತಲೆಗೇರಿದ್ಮೇಲೆ ಮತ್ತೆ ಇಲ್ಲಿ ಗಲಾಟೆ ದೊಂಬಿ ಅಂತ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿನ ನೇಚರ್ನೂ ಹಾಳು ಮಾಡ್ತಾರೆ, ಸುಮ್ಮನೆ ಇಲ್ಲೊಂದು ಕೆಟ್ಟ ಒಂದು ಮೆಮೊರಿನೂ ಬಿಟ್ಟು ಹೋಗ್ತಾರೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಬರ್ತೀರಾ ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಎಂಜಾಯ್ ಮಾಡಿ, ಇಲ್ಲ ಫ್ರೆಂಡ್ಸ್ ಜೊತೆ ಬನ್ನಿ ಅಷ್ಟೇ. ಈ ಬಂದಾಗ ಯಾವ ಖುಷಿನಲ್ಲಿ ಇರ್ತೀರೋ ಹೋಗ್ಬೇಕಂದ್ರೆ ಅದೇ ಖುಷಿನಲ್ಲಿರಿ. ಕುಡಿದು ತಿಂದು ಎಲ್ಲ ತಲೆಗೆ ಏರಿದ ಮೇಲೆ ಮತ್ತೆ ಒಂದು ಗಲಾಟೆ ದೊಂಬಿ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಕೆಟ್ಟ ಹೆಸರನ್ನು ಉಳಿಸಿ ಹೋಗಬಾರ್ದು. ಸುಂದರವಾದ ಪರಿಸ್ಥಿತಿನಲ್ಲಿ ಸುಂದರವಾದ ಮನಸ್ಸನ್ನು ತಗೊಂಡು ಹೋಗಬೇಕು. ಸೊ ಇದು ಒಂದು ನನ್ನ ರಿಕ್ವೆಸ್ಟು. ಹೀಗೆಲ್ಲ ಮಾತಾಡ್ತಾಳೆ ಅಂತ ಅಂದ್ಕೊಂಬೇಡಿ, ಯಾಕಂದರೆ ದಿನ ಆದರೆ ನಾವು ಇದನ್ನು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಒಂದು ಥಾಟಲ್ಲಿ ಹೇಳಿದ್ದು ಅಷ್ಟೇ. ಇಲ್ಲಿಂದ ಹೊರಟು ಹಾಗೆಯೇ ನಾನೀಗ ಸಿಗಂದೂರು ರೋಡಿಗೆ ಜಾಯಿನ್ ಆಗ್ತೀನಿ. ಇಲ್ಲಿಂದ ನಾನು ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಓಕೆ, ಇದು ಸಿಗಂದೂರು ರೋಡು. ಅಲ್ಲಿ ಪಟ್ಗುಪ್ಪೆ ರೋಡಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರುತ್ತೆ, ಯಾಕಂದರೆ ಇದು ಸಿಗಂದೂರಿಗೆ ಹೋಗುವಂತಹ ಮೇನ್ ರೋಡು. ಸೊ ಇಲ್ಲಿ ತುಂಬಾ ವೆಹಿಕಲ್ಸ್ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ಸಿಗಂದೂರು ಅನ್ನೋದು ಇಲ್ಲಿನ ಊರು ಜನಕ್ಕೆ ಮಾತ್ರ ಪ್ರಸಿದ್ಧ ಪಡೆದಂತಹ ಒಂದು ದೇವಸ್ಥಾನ ಆಗಿತ್ತು. ಬಟ್ ಇವತ್ತು ಅದು ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಅಂದರೆ ನಮ್ಮ ಮಲೆನಾಡಿನ ಫೇಮಸ್ ದೇವರುಗಳಲ್ಲಿ ಅದು ಕೂಡ ಒಂದಾಗಿದೆ. ನಮ್ಮ
ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಈ ಮುಳುಗಡೆ ಆಗಿ ಬಂದಿರತಕ್ಕಂತಹ ಮುಳುಗಡೆ ಜಾಗದಲ್ಲಿ ಹುಟ್ಟಿ ಬೇರೆ ಕಡೆ ಸ್ಥಳಾಂತರ ಆಗಿದ್ದಂತಹ ದೇವಸ್ಥಾನಗಳಲ್ಲಿ 2 ದೇವಸ್ಥಾನ, ಹೆಣ್ಣು ದೇವಸ್ಥಾನಗಳು ಪ್ರಸಿದ್ಧಿ ಪಡೆದಿರುವಂಥದ್ದು. ಒಂದು ಸಿಗಂದೂರು, ಇನ್ನೊಂದು ಜೋಗದ ಹತ್ರ ಇರುವಂತಹ ಒಳಂಬೈಲಿನ ಪದ್ಮಾವತಿ ದೇವಿ. ಅದಂತೂ ಅಲ್ಟಿಮೇಟ್ ದೇವರು. ಸಿಗಂದೂರು ಅಲ್ಲ ಅಂತಲ್ಲ, ಸಿಗಂದೂರು ಕೂಡ ನಮ್ಮ ಮನೆತನದ ಮನೆ ದೇವರು ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಪದ್ಮಾವತಿ ದೇವಿ ಇದಾರಲ್ಲ, ಅಲ್ಟಿಮೇಟ್. ಸೊ ಅಲ್ಲಿಗೆ ಹೋದರೆ ನಿಮಗೆ ಒಂದು ಫ್ರೆಶ್ ಫೀಲ್ ಸಿಗುತ್ತೆ, ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ. 1 ನಿಮಿಷ ನೀವು ಅಲ್ಲೋಗಿ ಭೇಟಿ ಕೊಡಬೇಕು. ಇಲ್ಲಿ ಎಂದಕ್ಕೆ ನಾನು ಗಾಡಿನ ನಿಲ್ಲಿಸ್ದೆ ಅಂತ ಅಂದರೆ, ಈ ಥರ ದೇವಸ್ಥಾನಗಳು ಈ ರೂಟಲ್ಲಿ ಹೋಗಬೇಕಂದ್ರೆ ನಮ್ಮ ಮಲೆನಾಡಿನ ದೇವಸ್ಥಾನಗಳು ಭಾರಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಶ್ರೀ ಕಾರಹೊಂಡ ಭೂತರಾಯನ ದೇವಸ್ಥಾನ ಇದು. ಇದಕ್ಕೆ ದೇವಸ್ಥಾನಕ್ಕೆ ಗುಡಿ ಕಟ್ಟಿಲ್ಲ, ಕಟ್ಟಿದ್ದಾರೆ. ಇದು ಒಂದು ಪ್ರಸಿದ್ಧಿ ಇರುತ್ತೆ, ಅಂದರೆ ಭೂತರಾಯರಿಗೆ ಯಾರು ದೇವಸ್ಥಾನ ಕಟ್ಟಲ್ಲ, ಇದು ಕಟ್ಟಿಬಿಟ್ಟು ಒಂದು ಊರಿನ ಗ್ರಾಮಸ್ಥರು ಸೇರಿಬಿಟ್ಟು ಒಂದು ಪೂಜೆನ ಮಾಡ್ತಾರೆ. ಸೊ ಇಲ್ಲಿಂದ ಹೀಗೆ ಹೊರಟ್ವಿ. ಇನ್ನೊಂದು ಹೇಳ್ತಾ ಇದ್ದೆ ಅಲ್ವಾ, ಅಲ್ಲಿಂದ ಸ್ಥಳಾಂತರ ಆಗಿ ಬೇರೆ ಕಡೆ ನೆಲೆ ಊರಿರೋದು ಅಂತ. ಸ್ಥಳಾಂತರ ಆಗಿ ಅವರು ಬೇರೆ ಕಡೆ ಪ್ರತಿಷ್ಠಾಪನೆ ಆಗಿದ್ರು. ಅವರ ಮಹಿಮೆನಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲದೆ ಅದೇ ರೀತಿ ಭಕ್ತರನ್ನ ಕಾಪಾಡ್ತಾ ಬಂದಿರುವಂಥದ್ದು. ಈ ಸಿಗಂದೂರು ದೇವರನ್ನ ನೀವು ಏನು ನೋಡ್ತಾ ಇದ್ದೀರಾ, ಈಗ ತುಂಬ ವಿಡಿಯೋಸ್ಗಳು ಬಂದಿದೆ, ಆಮೇಲೆ ತುಂಬ ಯೂಟ್ಯೂಬ್ ಚಾನಲ್ ಹೇಳಿದ್ದಾರೆ. ಆದರೆ ನಮ್ಮ ಲೋಕಲ್ ಜನರು ಮಾತಲ್ಲಿ ಕೇಳಬೇಕಂದ್ರೆ ನಮ್ಮ ಸಿಗಂದೂರು ತಾಯಿಯ ಒಂದು ಮಹಿಮೆನ ತುಂಬ ಉಗ್ರ ಸ್ವರೂಪಿಯವಳು. ಓಕೆನಾ? ಅಂದರೆ ನಮ್ಮ ತಂದೆ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಅಂದರೆ, ನೀವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗಂದೂರು ದೇವರಿಗೆ, ಆವಾಗ ತುಂಬ ಚಿಕ್ಕ ಗುಡಿ ಇತ್ತು, ಅಲ್ಲಿ ಪೂಜೆ ಸಲ್ತಾ ಇತ್ತು. ಆದರೆ ಎಲ್ಲರೂ ಅಷ್ಟೇ ಭಯ ಭಕ್ತಿಯಿಂದ ನಡ್ಕೊತಾ ಇರುವಂತಹ ದೇವರವಳು. ಸೊ ಹೋಗಿ ದೇವ್ರ ಹತ್ರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅವಳ ಹತ್ರ ಹೋಗಿ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಬೇಗ ಪರಿಹಾರ ಸಿಗ್ತಾ ಇತ್ತು. ಆಮೇಲೆ ಏನಾದರೂ ಹೇಳಿಬಿಟ್ಟು ಈ ಥರ ನಮಗೆ ತೊಂದರೆ ಇದೆ ಅವರಿಂದ, ಸೊ ನೀನು ಈ ಥರ ಈ ಕೆಲಸ ಮಾಡಿಕೊಡ್ಬೇಕು ಅಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಪಟ್ಟಂತ ಹೋಗಿ ಆ ಕೆಲಸ ಪಟ್ಟಂತ ಆಗ್ತಾ ಇತ್ತಂತೆ. ಸೊ ಇದನ್ನು ಎಷ್ಟು ಪವರ್ಫುಲ್ ಅಂತ ಅಂದರೆ, ಹಿಂದೆ ಮುಂದೆ ಆ ದೇವಿ ಕೂಡ ಯೋಚನೆ ಮಾಡ್ತಾ ಇರಲಿಲ್ವಂತೆ. ಆ ಕೆಲಸ ಆ ಕ್ಷಣಕ್ಕೆ ಹೋಗಿ ಪಟ್ಟಂತ 2-3 ದಿನದಲ್ಲಿ ಮಾಡ್ಕೊಂಬರ್ತಾ ಇದ್ದಂತಹ ದೇವಿ. ಹಾಗಾಗಿ ಅವಳು ತುಂಬ ಪ್ರಸಿದ್ಧಿ ಪಡೆದಿದ್ಲಂತೆ. ಸೊ ಅದಾದ ನಂತರ ಏನಾಯಿತು ಅಂದರೆ, ತುಂಬ ಉಗ್ರ ಸ್ವರೂಪಿ ಆಗಿದ್ಲಲ್ವ, ಹೀಗಿದ್ರೆ ಹಿಂಗಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಕೊನೆಗೆ ಒಂದು ಮಾತುಕತೆ ಅಥವಾ ಒಂದು ಸಲಹೆ ಮೇರೆಗೆ ಆ ದೇವಿನ, ನೀನು ಹೀಗಿರಬಾರ್ದು, ನೀನು ಹಿಂದೆ ಸ್ವಲ್ಪ ಯೋಚನೆ ಮಾಡಬೇಕು, ನಿನ್ನ ಕೋಪನ ಕಂಟ್ರೋಲಿಗೆ ತೊಗೊಬೇಕು ಅಂತ ಹೇಳಿ ಕೊನೆಗೆ ಹೋಮ ಹವನಗಳ ನಂತರ ಆ ದೇವಿ ಉಗ್ರ ಸ್ವರೂಪಗಳಿಂದ ಸ್ವಲ್ಪ ಶಾಂತವಾಗಿದ್ದು ಅಂತ ಹೇಳಿಬಿಟ್ಟು ಇಲ್ಲಿನ ಊರಿನ ಗ್ರಾಮಸ್ಥರು ಹೇಳುವಂಥದ್ದು. ಹಾಗಾಗಿ ಅವಳನ್ನು ತುಂಬಾ ನಂಬ್ತಾರೆ, ಬಿಲೀವ್ ಮಾಡ್ತಾರೆ. ನೀವೇನಾದರೂ ಹರಕೆ ಇತ್ತು ಅಂತ ಅಂದರೆ ಇಲ್ಲಿ ಹೊತ್ಕೋಬೋದು. ತಾಯಿ ನಿಜವಾಗ್ಲೂ ಕಾಪಾಡ್ತಾಳೆ, ಒಳ್ಳೆಯದಾಗುತ್ತೆ. ಆದರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಕೆಲವರಿಗೆ ಫಲಿತಾಂಶ ಸಿಗೋದು ಲೇಟ್ ಆಗುತ್ತೆ ಅಷ್ಟೇ. ಇನ್ನೊಂದು, ನಾವು ಪದ್ಮಾವತಿ ದೇವಸ್ಥಾನ ಅಂತ ಹೇಳಿದೆ ಅಲ್ವಾ, ಸೊ ಆ ದೇವಿಗೂ ಕೂಡ ನಾನು ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿಗೆ ನಾನು ಫಸ್ಟ್ ಟೈಮು ಒಂದೇ ಸತಿ ನಾನು ಭೇಟಿ ಕೊಟ್ಟಿದ್ದು. ಈಗ ನಾನು ಸದ್ಯದಲ್ಲೇ ಹೋಗಬೇಕು, ಯಾಕೋ ನನ್ನ ಮನಸ್ಸು ತುಂಬ ಹೇಳ್ತಾ ಇದೆ ಪದ್ಮಾವತಿ ದೇವಸ್ಥಾನಕ್ಕೆ ಮತ್ತೊಮ್ಮೆ ಹೋಗಲೇಬೇಕು ಅಂತ ಹೇಳಿ. ಹಾಗಾಗಿ ಇನ್ನೊಮ್ಮೆ ಭೇಟಿ ಕೊಡ್ತೀನಿ. ಆದರೆ ಯಾರೆಲ್ಲ ಸಿಗಂದೂರು ತನಕ ಬಂದು ಹೋಗ್ತೀರಾ ಅವರು ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿಂದ ನೀವು ಮತ್ತೆ ಜೋಗ ಹೋಗಿ, ಜೋಗದಿಂದ ಒಂದು ನಿಯರ್ ಆಗುತ್ತೆ ಅಲ್ಲಿ ಹೋದರೆ ನಿಮಗೆ, ಅಲ್ಲಿಗೆ ಹೋಗಿ ಈ ದೇವಿಗೂ ಕೂಡ ನೀವು ಒಂದು ಕೈ ಮುಗಿದು ಬನ್ನಿ. ಅಂದರೆ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಲ್ಲಿನ ಮಹಿಮೆ ಅನ್ನೋದು. ಇದಿಷ್ಟು ನಮ್ಮ ಮಲೆನಾಡಿನ ಫೇಮಸ್ ದೇವರುಗಳ ಒಂದು ಶಕ್ತಿ, ದೈವಿ ಶಕ್ತಿ. ಓಕೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ ಆ ಕಡೆ ಈ ಕಡೆ ಹೇಗಿದೆ ಅಂತ ಹೇಳಿ. ಇದು ಅಂಬರ್ಗೋಡ್ಲು ಅಂತ ಹೇಳಿಬಿಟ್ಟು ಈ ಪ್ಲೇಸನ್ನು ಅಂಬರ್ಗೋಡ್ಲು ಅಂತ ಕರೀತಾರೆ. ಇವರಿಗೆಲ್ಲ ಗ್ರಾಮ ಪಂಚಾಯತಿ ಬಂದು ನಮ್ಮೂರಲ್ಲೇ ಇರೋದು. ಇಲ್ಲೊಂದು ದೇವಸ್ಥಾನ ಇದೆ, ಇದು ಕೂಡ ಫೇಮಸ್ ಅಂತ, ಅಂಬರ್ಗೋಡ್ಲು ಶನಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಹೇಳಿಕೆ ಕೂಡ ಆಗ್ತಾ ಇತ್ತು ಆವಾಗ. ಅವರು ತೀರ್ಕೊಂಡ್ರು, ಅಂದರೆ ಮೈ ಮೇಲೆ ದೇವ್ರು ಬರ್ತಾ ಇತ್ತು, ಆ ದೇವ್ರು ಬಂದು ಅವರಿಗೆ ಹೇಳಿಕೆ ಮಾಡಿ ಕೊಡ್ತಾಯಿದ್ರು ಅಂತ ಹೇಳಿ.
ನಾನು ದೇವ್ರನ್ನ ತುಂಬಾ ನಂಬ್ತೀನಿ, ನಂಬಿಕೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನಾವು ಮಲೆನಾಡವರಾಗ್ಬಿಟ್ಟು ನಾವು ದೇವ್ರನ್ನ ನಂಬೋದೇ ಇಲ್ಲ ಅಂತ ನಾನು ವಾದನೂ ಮಾಡೋದಿಲ್ಲ. ಅವರ ಶಕ್ತಿನ ಅವರ ಮಹಿಮೆನ ನಾನು ನೋಡಿದ್ದೀನಿ. ಆದರೆ ಈ ದೇವ್ರ ಮೇಲೆ ಮನುಷ್ಯರ ಮೈ ಮೇಲೆ ದೇವ್ರು ಬರುತ್ತೆ, ಅವರೇನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ. ಬಟ್ ಅವರವರ ನಂಬಿಕೆ ಅವರವರಿಗೆ, ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಇದೆಲ್ಲ ಫಾರೆಸ್ಟ್ ಜಾಗ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಬಿದ್ದರೆಲ್ಲ ಬೆಳ್ಕೊಂಡಿದೆ. ಇಲ್ಲಿ ಕಳಲೆ ಪಲ್ಯ ಕೇಳಿದ್ದೀರಾ? ಮಲೆನಾಡಿನ ಫೇಮಸ್ ರೊಟ್ಟಿ ಮತ್ತು ಕಳಲೆ ಪಲ್ಯ ಇಲ್ಲಿಂದ ತಗೊಂಡು ಹೋಗ್ಬೋದು. ನೋಡಿ, ಮಳೆಗಾಲದಲ್ಲಿ ಎಷ್ಟು ಬೆಳೆದಿರುತ್ತೆ, ಆವಾಗಷ್ಟೇ ಚಿಗುರೊಡಿತಾ ಇರುತ್ತೆ. ತುಂಬಾ ಸಾಕಷ್ಟು ಸಿಗುತ್ತೆ ಇಲ್ಲಿ. ತುಂಬಾ ಬಿದ್ರ ಮಟ್ಟಿಗಿದೆ. ಆದರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಬೇಕು. ಒಳಗಡೆ ಕಾಡು ಪ್ರಾಣಿ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಫಾರೆಸ್ಟ್ ಅವ್ರಿಗೆ ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿ ಇಟ್ಕೊಂಡು ಬಡಿತಾರೆ. ಯಾಕಂದರೆ ಇದೆಲ್ಲ ಫಾರೆಸ್ಟಿಗೆ ಸೇರಿರೋ ಅಂಥದ್ದು. ಅವ್ರಿಗೆ ಇಡೋದಕ್ಕೆಲ್ಲ ಬಿಡೋದಿಲ್ಲ. ಇದಿಷ್ಟು ಈ ಜಾಗ ಆಯಿತು. ಇಲ್ಲಿಂದ ಮತ್ತೆ ಹೊರಟ್ವಿ. ಇಲ್ಲಿಂದ ಹೊರಡಬೇಕಂದ್ರೆ ನಾವು ಮನೆಯಿಂದ ನಮ್ಮ ಹುಲಿದೇವರ ಬನ ಸರ್ಕಲ್ನಿಂದ ಈ ಜಾಗಕ್ಕೆ ಬರಬೇಕಂದ್ರೆ ಇಲ್ಲೊಂದು ಫೇಮಸ್ ಒಂದು 3-4 ದೇವಸ್ಥಾನಗಳು ಸಿಗುತ್ತೆ. ಅದನ್ನು ನಾನು ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಅಭಯಾರಣ್ಯ ಏನೋ ಇದೆ. ಅದು ನಾನು ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ನಿಮಗೆ. ಅಲ್ಲಿಂದ ಪಾಸ್ ಆಗಿಬಿಟ್ಟೆ ನಾನು. ಇಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾರು ತೊಂದರೆ ಕೊಡಬಾರ್ದು, ಹಾಗೆ ತೊಂದರೆ ಮಾಡಬಾರ್ದು ಕಾಡು ಪ್ರಾಣಿಗಳಿಗೆ. ಇಲ್ಲಿಂದ ಫಾರೆಸ್ಟ್ ಏರಿಯಾಗೆ ಫಾರೆಸ್ಟ್ ಏರಿಯಾ ಕವರ್ ಆಗುತ್ತೆ ಈ ಕಡೆ ಎಲ್ಲ. ಆ ಗೇಟ್ ಒಳಗಡೆ ಹೋದರೆ ನಿಮಗೆ ಮೊದಲು ಈ ಶರಾವತಿ ಬ್ಯಾಕ್ ವಾಟರ್ ಸ್ಟೋರ್ ಮಾಡಲಿಕ್ಕೆ ಏನು ಡ್ಯಾಮನ್ನು ಕಟ್ಟಿದ್ರು ಅದನ್ನೇನಂತಾರೆ ಅಂದರೆ ಹಿರೇಭಾಸ್ಕರ ಡ್ಯಾಮ್ ಅಂತ ಹೇಳ್ತಾರೆ. ಸೊ ಆ ಹಿರೇಭಾಸ್ಕರ ಡ್ಯಾಮ್ ಇದ್ದಂತಹ ಜಾಗ ಅದು. ಈ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಆ ಜಾಗದಲ್ಲಿ ನಾವು ನೋಡ್ಬೋದು. ಈ 2 ವರ್ಷದಿಂದ ಕಾಣಿಸಿತ್ತು, ಇವಾಗ ಇಲ್ಲ, ಡ್ರೈ ಫುಲ್ಲು ಮುಳುಗೋಗಿರುತ್ತೆ ಈ ಟೈಮಲ್ಲಿ. ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದನ್ನು ನಾನು ಹೇಳ್ತೀನಿ ಅಂದಿದ್ದು. ಏನು ಇನ್ಸಿಡೆಂಟ್ ಅಂದರೆ, ಇದೇ 13ನೇ ತಾರೀಕು 5 ಜನ ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ಬಿಟ್ಟು 3 ಜನ ತೀರ್ಕೊಂಡಿರುವಂತಹ ಸುಸಂದರ್ಭ ಇದು. ಯಾಕೆ ಅಂತ ಅಂದರೆ, ಇವರಿಗೆ ಬೈಬೇಕೋ ಹೊಗಳ್ಬೇಕೋ ಅಥವಾ ಉಗಿಬೇಕೋ ಏನಂತಾನೆ ಗೊತ್ತಾಗಲ್ಲ. ಇವ್ರು ಯಾರು ಹೊರಗಡೆ ಅವರಲ್ಲ, ಇವರು ಲೋಕಲ್ ಅವರು. ಬೆಳಗ್ಗೆ ಸಂಜೆ ಇಲ್ಲೇ ಕೆಲಸ ಮಾಡ್ತಿದ್ದಂತಹ 3 ಜನ ವ್ಯಕ್ತಿಗಳು ಇಲ್ಲೇ ಜೀವ ಬಿಟ್ಟಂತಹ ಪರಿಸ್ಥಿತಿ ಇದು. 13ನೇ ತಾರೀಕು ಏನು ಮಾಡ್ತಾರೆ, 5 ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಂತಹ ಮೋಜು ಮಸ್ತಿ ಎಂಜಾಯ್ಮೆಂಟ್ಗೋಸ್ಕರ ಒದ್ದಾಡ್ತಿದ್ದಂತಹ ಜೀವಗಳು ಅದು. ಸೊ ಇಲ್ಲಿ ಹೋಗಿ ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡಿ ಪಾರ್ಟಿ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಇಲ್ಲಿಂದ ಲಾಂಚ್ ದಾಟಿ ಆ ಕಡೆಗೆ ಹೋಗ್ತಾರೆ, ಎದುರುಗಡೆಗೆ ಹೋಗ್ತಾರೆ. ಸೊ ಅಲ್ಲಿಂದ ಮತ್ತೆ ಅವರು ತೆಪ್ಪ ಅಥವಾ ದೋಣಿನ ತಗೊಂಡು ಇನ್ನೊಂದು ಪ್ಲೇಸ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಅವ್ರು ಮಾಡೋದಿಲ್ಲ. ತೆಪ್ಪದಲ್ಲಿ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮಧ್ಯಾಹ್ನ ಪಾರ್ಟಿ ಗೀಟಿ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿ 4 ಗಂಟೆಗೆ ಅವ್ರದ್ದು ಪಾರ್ಟಿ ಎಲ್ಲ ಮುಗಿಸಿ ಮತ್ತೆ ರಿಟರ್ನ್ ಬರಬೇಕು ಅಂತ ಹೇಳಿ ಅವರು ತೊಗೊಂಡೋಗಿದ್ರಲ್ಲ ದೋಣಿ ಅಥವಾ ತೆಪ್ಪ, ಅದರಲ್ಲಿ ರಿಟರ್ನ್ ಬರ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮೀನುಗಾರರು ಈ ಹೊಳೆಗೆ ಬಲೆ ಬಿಟ್ಟಿರ್ತಾರೆ. ಆ ಬಲೆನ ಒಬ್ಬರು ಹೇಳ್ತಾರೆ, ಈ ಬಲೆ ಎತ್ತಿದ್ರೆ ಇದರಲ್ಲಿ ಮೀನು ಸಿಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದನ್ನು ಎತ್ತಲಿಕ್ಕೆ ಅಂತ ಒಬ್ಬರು ಕೈ ಹಾಕಿದಾಗ ಉಳಿದಂಥವ್ರು ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಅದೇ ದೋಣಿನಲ್ಲಿ ಒಂದೇ ಸೈಡಲ್ಲಿ ಬಗ್ದಾಗ ಏನಾಗುತ್ತೆ, ಆ ತೆಪ್ಪ ಮಗಚ್ಕೊಬಿಡುತ್ತೆ. ಸೊ ಆ ಟೈಮಲ್ಲಿ ಇಬ್ಬರು ತೆಪ್ಪ ಮಗಚ್ಕೊಳ್ಳೋ ಅಂಥ ಟೈಮಲ್ಲಿ ಇಬ್ಬರು ನೀರಿಗೆ ಹಾರ್ಕೊಬಿಡ್ತಾರೆ. ಅದರಲ್ಲಿ ಒಬ್ಬರು ಸ್ವಿಮ್ಮಿಂಗಲ್ಲೇ ಸ್ವಲ್ಪ ಎಕ್ಸ್ಪರ್ಟ್ ಇರೋದ್ರಿಂದ ಅವ್ರಿಗೆ ಆರ್ಟಿಫಿಷಿಯಲ್ ಕಾಲಿರುತ್ತೆ. ಸೊ ಅದರಲ್ಲೂ ಅವರು ಸ್ವಿಮ್ ಮಾಡ್ಕೊಂಡು ಬಂದು ಅವ್ರ ಜೊತೆಗೆ ಬರ್ತಾ ಇನ್ನೊಬ್ಬರನ್ನ ಎಳ್ಕೊಂಡು ಬಂದು ಒಬ್ಬರನ್ನ ಸೇವ್ ಮಾಡ್ತಾರೆ. ಇಲ್ಲಿ ಇಬ್ಬರು ಸೇವ್ ಆಗ್ತಾರೆ. ಇನ್ನು ಉಳಿದಂತಹ 3 ಜನ ಏನಾಗ್ತಾರೆ, ತೆಪ್ಪದ ಅಡಿನಲ್ಲಿ ಹೋಗಿ ನೀರು ಕುಡಿದು ಬಿಡ್ತಾರೆ, ಗಾಬರಿ ಆಗ್ತಾರೆ. ಸೊ ಅವರು ಸ್ವಿಮ್ ಮಾಡೋದೇ ಇಲ್ಲ, ಅಲ್ಲೇ ಮುಳುಗೋಗ್ತಾರೆ ಇಬ್ಬರು. ಇನ್ನೊಬ್ಬರು ಅವರ ಬಲೆ ತೆಗಿಲಿಕ್ಕೆ ಮೀನು ಬಿದ್ದಿರುತ್ತೆ ಅಂತ ಹೋಗ್ತಾರಲ್ವ, ಸೊ ಅದೇ ಬಲೆಗೆ ಅವರು ಸಿಕ್ಕಾಕೊಂಡು ಅವರು ಕೂಡ ಅಲ್ಲೇ ಕಂತು ಹೋಗ್ತಾರೆ. ದಡದಿಂದ ಸುಮಾರು ಒಂದು 20 ಅಡಿ ಅಥವಾ 40 ಅಡಿ ಫೀಟಲ್ಲಿ ಏನೋ ಡಿಸ್ಟೆನ್ಸಲ್ಲಿ ಏನೋ ಅವರು ಮುಳುಗಿ ಹೋಗ್ತಾರೆ. ಸೊ ಇದು ಒಂದು ಕೆಟ್ಟ ಇನ್ಸಿಡೆಂಟ್ ಅಲ್ವಾ. ಸೊ ಅವರು ಹೆಂಗೆ ಏನಾದರೂ ಅನ್ನೋದಕ್ಕಿಂತ ಅವರು ಎಂಥ ಮಣ್ಣು ತಿನ್ನೋ ಕೆಲಸ ಮಾಡಿಕೊಂಡ್ರು ಅಂತ ಹೇಳಿ. ಯಾಕಂದರೆ ಅವರು ಹೋಗಿರೋಂತಹ ಜಾಗ ಇದೆಯಲ್ಲ, ಅದು ತುಂಬ ಡೇಂಜರಸ್ ಪ್ಲೇಸು. ಈ ನೀರನ್ನು ನೀವೇನು ನೋಡ್ತಾ ಇದ್ದೀರಾ, ಇದು ಫ್ಲೋ ಆಗುವಂಥ ನೀರಲ್ಲ, ಹರಿಯುವಂಥ ನೀರಲ್ಲ. ಇದು ತಟಸ್ಥವಾಗಿರುವಂತಹ ನೀರು. ಇದನ್ನು ಬ್ಯಾಕ್ ವಾಟರ್ ಅಂತ ಹೇಳಿ ಸ್ಟೋರ್ ಮಾಡಿರೋದು. ನಾನು ಆಗಲೇ ಹೇಳ್ದಂಗೆ ಸಮ್ಮರಲ್ಲಿ ಇದನ್ನು ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಅಂತ ಹೇಳಿ ಈ ನೀರನ್ನು ಬಳಸ್ಕೊತಾರೆ. ಅಂಥ ಟೈಮಲ್ಲಿ ಈ ನೀರು ಕಡಿಮೆ ಆಗಿ ಆ ನಂತರ ಅವರು ಮುಳುಗಿ ಹೋಗಿರೋಂತಹ ಜಾಗನೇ ಕಾಣೋದಕ್ಕೆ ಹಾಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥ ಜಾಗ ಅದು. ಬಟ್
ಆ ಜಾಗ ಏನಿದೆ ಅಂದರೆ ಸಿಗಂದೂರು ತಾಯಿ ಇದ್ದಾಳಲ್ಲ, ಅದು ಉದ್ಭವ ಆದಂತಹ ಸ್ಥಳ. ಅಲ್ಲಿ ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ವೈಬ್ಸ್ ಇದೆ ಅಲ್ಲಿ. ಸೊ ತುಂಬ ಇನ್ಸಿಡೆಂಟ್ಗಳು ಈ ಥರ ಆಗಿದೆ. ಆಮೇಲೆ ತುಂಬ ಡೆತ್ಗಳಾಗಿದೆ ಆ ಜಾಗದಲ್ಲಿ. ನೀವು ಕೇಳಿರ್ಬೋದು, ಒಂದು 15-20 ವರ್ಷಗಳ ಹಿಂದೆ ಒಂದೇ ಫ್ಯಾಮಿಲಿನಲ್ಲಿ ಒಂದು 9 ಜನ ಆ ಜಾಗದಲ್ಲಿ ತೀರ್ಕೊಂಡ್ರು. ಹೇಗೆ ಅಂತ ಅಂದರೆ, ಒಬ್ಬರು ಬಿದ್ದರು ಅಂತ ಹೇಳಿ ಅವ್ರ ಹಿಂದೆ ಹೋಗಿ ಆ ಫ್ಯಾಮಿಲಿನಲ್ಲಿ 9 ಜನ ತೀರ್ಕೊಂಡ್ರು. ಆಮೇಲೆ ತುಂಬ ಇನ್ಸಿಡೆಂಟ್ಗಳು ಆ ಥರ ಆಗಿತ್ತು. ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಬಾಡಿನ ಎಳ್ಕೊಂಬರ್ತಾ ಇದ್ದಾರೆ ನೋಡಿ. ಅಂಥ ಪ್ಲೇಸ್ಗೆ ಇವ್ರು ಹೋಗ್ಬಿಟ್ಟು ಮೋಜು ಮಸ್ತಿ ಮಾಡೋಕ್ಕೋಗಿ ಅಲ್ಲಿ ಸಿಕ್ಕಾಕೊಂಡು ಈ ಥರ ಪ್ರಾಣ ಬಿಟ್ರಲ್ಲ. ಸೊ ಅವರ ಫ್ಯಾಮಿಲಿಗೆ ಏನು ಹೇಳಬೇಕು? ಅವರ ತಂದೆ ತಾಯಿಗಳು ಅವ್ರಿಗೆ 28-30 ವರ್ಷದ ಹುಡುಗರು ಇವರು. ಅಷ್ಟು ವರ್ಷಗಳು ಅವರ ತಮ್ಮ ಜೀವನನ ಸವಿಸಿ, ಜೀವನದ ಶಕ್ತಿಗಳನ್ನು ಸವಿಸಿ, ತಮ್ಮ ವೃದ್ಧಾಪ್ಯ ಜೀವನದಲ್ಲಿ ಮಕ್ಕಳು ನೆರವಾಗ್ತಾರೆ ಅಂತ ಹೇಳಿ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಸಾಕಿರ್ತಾರೆ. ಈ ಥರ ಕೆಲಸ ಮಾಡಿಕೊಂಡು ಅವರ ಜೀವನ ಬಿಟ್ರಲ್ಲ, ಅವರು ಒಂದು ನಿಮಿಷ ಅವರ ಪರಿಸ್ಥಿತಿ ಏನಾಗಿರುತ್ತೆ, ಮನೆಯವರ ಪರಿಸ್ಥಿತಿ ಏನಾಗಿರುತ್ತೆ, ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರುತ್ತೆ? ಈ ಥರ ಜೀವ ಬಿಡೋದಕ್ಕೆ 28 ವರ್ಷ 30 ವರ್ಷ ಇವರು ಬದುಕಿದ್ದ. ಇವ್ರು ಹೋಗೋದಾಗಿದ್ರೆ ಆವಾಗಲೇ ಹೋಗ್ಬೋದಿತ್ತಲ್ವ. ತಂದೆ ತಾಯಿಗಳ ಜವಾಬ್ದಾರಿ ತಗೊಳ್ಬೇಕಾದಂತಹ ವಯಸ್ಸಲ್ಲಿ ಇವರು ಈ ಥರ ಡೆಡ್ ಬಾಡಿ ಆಗಿ ಮನೆಗೆ ಹೋದಾಗ ಅವರ ನೋವಿನ, ಅವರ ಪರಿಸ್ಥಿತಿ, ಅವರ ಸಂಕಟನ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನೆನ್ನೆ ಇಷ್ಟೊತ್ತಿಗೆ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಹುಡುಗರು ಈಗ ನೋಡಿ ಡೆಡ್ ಬಾಡಿ ಆಗಿದ್ದಾರೆ ಅಂತ ಅಂದರೆ ಎಂತ ಹೇಳೋದಕ್ಕೂ ಇಷ್ಟ ಆಗೋದಿಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಯಾಕಂದರೆ ಸಾವು ಅನ್ನೋದು ಅನಿವಾರ್ಯವಾಗಿ ತಾನಾಗೆ ಬರಬೇಕು ಹೊರತು ಈ ರೀತಿಯಲ್ಲಿ ತಂದ್ಕೊಳ್ಳೋದಕ್ಕೆ ಅಯ್ಯೋ ಪಾಪ ಅನ್ನೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಏನೋ ಕೆಲಸ ಮಾಡೋದಕ್ಕೆ ಹೋದ್ರು ಅಥವಾ ಮೀನಿಗೆ ಬಲೆ ಬಿಡೋದಕ್ಕೆ ಹೋಗಿದ್ರು, ಅದೇ ಅವರ ವೃತ್ತಿ ಜೀವನ ಆಗಿತ್ತು, ಅಂಥ ಟೈಮಲ್ಲಿ ಜೀವ ಹೋಯ್ತು ಅಂದಾಗ ಅಯ್ಯೋ ಪಾಪ ಅನ್ಬೋದು. ಬಟ್ ಇವ್ರು ಹೋಗಿದ್ದು ಅಂಥ ಘನಕಾರ್ಯಕ್ಕೇನೂ ಅಲ್ಲ. ಸೊ ಈ ರೀತಿ ಕೆಲಸ ಮಾಡೋದಕ್ಕೆ ಹೋಗಿದ್ದು, ಆದರೆ ಜೀವ ಹೋಯ್ತಲ್ಲ ಅಂತ ಹೇಳಿ ಅಯ್ಯೋ ಪಾಪ ಅನ್ಬೇಕು ಹೊರತು. ಬಟ್ ಇವ್ರು ಮಾಡಿರೋ ಕೆಲಸಕ್ಕಂತೂ ನನಗಂತೂ ಭಾಳನೇ ಬೇಸರ ಆಯಿತು. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಇಷ್ಟೇ ಅಲ್ದಿರ ಗೌರ್ಮೆಂಟ್ ಬಸ್ಸಿಗೆ ರೀಸೆಂಟಾಗಿ ಎಷ್ಟೋ ಜನ ಬಂದು ಕೊನೆಗೆ ಹತ್ತೋ ಗಡಿಬಿಡಿನಲ್ಲಿ ಬಸ್ ಅಡಿನಲ್ಲಿ ಸಿಕ್ಕಾಕೊಂಡು ಸತ್ತಿದ್ದು ಈ ಥರ ಇನ್ಸಿಡೆಂಟ್ಗಳು ಆಗಿದೆ. ದಯವಿಟ್ಟು ಈ ಥರ ಎಲ್ಲ ಕೆಲಸಗಳು ಮಾಡೋದಾದರೆ ನೀವು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಹೋಗಬೇಡಿ. ನೀವು ಬರ್ತೀರಾ, ಎಷ್ಟು ಸೇಫಾಗಿ ಬರ್ತೀರೋ ಅಷ್ಟೋ ಸೇಫಾಗಿ ಮನೆಗೆ ಹೋಗಿ ಸೇರ್ಕೊಳ್ಳೋದಾದರೆ, ದರ್ಶನ ಮಾಡೋದಾದರೆ ದಯವಿಟ್ಟು ಬನ್ನಿ. ಲಾಂಚ್ ಯಾವತ್ತೂ ನಿಮ್ಮನ್ನು ಬಿಟ್ಟೋಗೋದಿಲ್ಲ. ಲಾಂಚ್ ಹತ್ತಬೇಕಾದ್ರೂ ಗಡಿಬಿಡಿ ಮಾಡ್ತಾರೆ, ಲಾಂಚ್ ಹಿಡಿಬೇಕಾದ್ರೂ ಗಡಿಬಿಡಿ ಮಾಡೋದು, ಆಮೇಲೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳಿ ಗಡಿಬಿಡಿ ಮಾಡೋದು, ಏನವೆಲ್ಲ ತುಂಬ ಅಸಭ್ಯ ವರ್ತನೆ ಅಲ್ವಾ. ಏನಾದರೂ ಆಗಲಿ, ದೇವರ ದರ್ಶನ ಸಿಕ್ಕಿದ್ರೆ ಸಾಕು. ಬರದೇ ಬಂದಿರ್ತೀವಿ, ಎಷ್ಟೋ ಕಿಲೋಮೀಟ್ರಿಂದ ನಾವು ಬರದೇ ಬಂದಿರ್ತೀವಿ. ಸ್ವಲ್ಪ ಶಾಂತವಾಗಿ ನೆಮ್ಮದಿಯಾಗಿ ಸಮಾಧಾನದಿಂದ ದೇವರ ದರ್ಶನ ಮಾಡ್ಕೊಂಡು ಹೋದರೆ ನಿಮಗೂ ಒಳ್ಳೇದಿರುತ್ತೆ. ಹಾಗೆ ದೇವ್ರಿಗೂ ಕೂಡ ನಿಮಗೆ ಆಶೀರ್ವಾದ ಮಾಡೋದಕ್ಕೆ ಸಮಯ ಸಿಗುತ್ತೆ. ಗಡಿಬಿಡಿ ಮಾಡಬೇಡಿ. ಅಲ್ಲಿಂದ ಬಂದಿರ್ತೀರಾ, ಬಂದ ಮೇಲೆ ಸ್ವಲ್ಪ ಸಮಯ ಕೊಟ್ಟು ಇಲ್ಲಿ ಶಾಂತವಾಗಿ ಭಕ್ತಿಯಿಂದ ಪ್ರೇಯರ್ ಮಾಡ್ಕೊಂಡು ಹೋಗಿ, ಹಾಗೆ ವರನ ತೊಗೊಂಡೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಒಂದು ಮಾಹಿತಿ. ಹಾಗೆ ಅಲ್ಲಿಂದ ಲಾಂಚ್ ಎಲ್ಲ ಲೋಡಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯ ಅವರ ಫ್ರೀ ಬಸ್ ಇಲ್ಲಿದೆ, ಇಲ್ಲಿ ನಿಂತ್ಕೊಂಡಿದೆ ರೆಡಿಯಾಗಿ. ಇದು ಸಾಗರ ಹೋಗಲಿಕ್ಕೆ ಈಗ ರೆಡಿ ಆಗಿದೆ. ಈಗ ಸಾಗರ ಹೊರಡುತ್ತೆ. ಹಾಗೆ ಆ ಕಡೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಅಲ್ವಾ, ವೆಹಿಕಲ್ಸ್ ಎಲ್ಲ ಪಾರ್ಕ್ ಆಗಿದೆ. ಇವತ್ತು ತುಂಬ ಏನು ಜನ ಇಲ್ಲ, ತುಂಬ ಕಡಿಮೆನೇ ಜನ ಇದ್ದಾರೆ. ಇವರೆಲ್ಲ ಬೆಳಗ್ಗೆ ಬಂದಿದ್ರು ಅನಿಸುತ್ತೆ, ಹಾಗಾಗಿ ವೆಹಿಕಲ್ಸ್ ಎಲ್ಲ ಲಾಂಚಿಗೆ ಹಾಕಲಿಲ್ಲ, ಇಲ್ಲ ಪಾರ್ಕ್ ಮಾಡಿ ಅವರು ಜೀಪ್ ಅಥವಾ ಬಸ್ ಮುಖಾಂತರ ಹೋಗಿದ್ದಾರೆ. ಇವೆಲ್ಲ ಈಗ ಸಂಜೆ ಒಳಗಡೆ ವೆಹಿಕಲ್ಸ್ ಎಲ್ಲ ಖಾಲಿ ಆಗುತ್ತೆ. ಈಗ ಮಧ್ಯಾಹ್ನ ಆಗಿತ್ತಲ್ವ, ಮಧ್ಯಾಹ್ನ ನೀವು ನೋಡಿದ್ರಲ್ವ, ಅಷ್ಟೆಲ್ಲ ಜನ ಇರಲಿಲ್ಲ. ಲೋಕಲ್ ಅವರಿಗೆ ವೆಹಿಕಲ್ಸ್ನ ಈ ಥರ ಪಾರ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅವರು ಓಡಾಡ್ಬೋದು. ಇದಿಷ್ಟು ಇಲ್ಲಿನ ಮಾಹಿತಿ, ಇವತ್ತಿನ ಮಾಹಿತಿ ಹೀಗಿತ್ತು. ಪಾರ್ಕಿಂಗ್ ಮಾಡಲಿಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಗ್ರಾಮ ಪಂಚಾಯತಿ ವತಿಯಿಂದ ಜವಾಬ್ದಾರಿನ ತಗೊಂಡಿರ್ತಾರೆ. ಬ್ರಿಡ್ಜ್ ಆದಮೇಲೆ ನೀವು ಪಾರ್ಕ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ, ಆರಾಮಾಗಿ ಟೋಲ್ ಚಾರ್ಜಸ್ ಏನೋ ಇರುತ್ತೆ ಅನಿಸುತ್ತೆ. ಸೊ ಅದನ್ನು ಪೇ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಬ್ರಿಡ್ಜ್ ಮೇಲೆ ಹೋಗಿ ದೇವರ ದರ್ಶನನ ತಗೊಂಡು ಬರ್ಬೋದು. ನೋಡಿ, ಇದು ಶರಾವತಿ ಅಭಯಾರಣ್ಯ ಅಂತ ಹೇಳಿ, ಇಲ್ಲಿ ಅದು ಮಡೇನೂರು ಡ್ಯಾಮ್ ಸಿಗುತ್ತೆ ಇಲ್ಲಿಂದ ಹೋದರೆ. ಬಟ್ ಇವಾಗ ಹೋದರೆ ಏನೂ ಸಿಗಲ್ಲ, ಇವಾಗ ಅಲ್ಲೂ ಮಾಡೋದಿಲ್ಲ. ನೀರೆಲ್ಲ ಫುಲ್ ಬಿಟ್ಟಿತ್ತು ಅಂದಾಗ, ಡ್ರೈ ಆಗಿತ್ತು ಅಲ್ಲೆಲ್ಲ ನೆಲ ಅಂತ ಅಂದಾಗ ಮಾತ್ರ ನೋಡುವಂಥ ಚಾನ್ಸ್ ಸಿಗುತ್ತೆ. ಸೊ ಇದಿಷ್ಟು ನೋಡಿದ್ರಿ ಅಲ್ವಾ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನು ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ಈ ಡ್ಯಾಮ್ ಆಗ್ತಾ ಇದೆ ಅಲ್ವಾ, ಸೊ ಆ ಡ್ಯಾಮ್ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಸನ್ಸೆಟ್ ಕೂಡ ತೋರಿಸ್ತೀನಿ ಹೇಗಾಗುತ್ತೆ ಇಲ್ಲಿ ಅಂತ ಹೇಳಿ.
ಅದನ್ನು ಮಿಸ್ ಮಾಡದೆ ನೀವು ವಿಡಿಯೋ ನೋಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈಗಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಮಲೆನಾಡಿನ ವಿಶೇಷವಾದ ವಿಡಿಯೋಗೋಸ್ಕರ. ಟಾಟಾ ಬಾಯ್, ಟೇಕ್ ಕೇರ್.